ಕಾಮಗಾರಿ ಪೈಪ್ ಒಡೆದು ನೀರು ಸೋರಿಕೆಯಾಗುತ್ತಿದೆ. ಕುಡಿಯುವ ನೀರು ಬೃಹತ್ ಯೋಜನೆಯು ಪ್ರಾಯೋಗಿಕವಾಗಿ ಕುಡಿಯುವ ನೀರು ಹರಿಸುವಾಗಲೇ ತಳುಕಿನ ಹೊಸಹಳ್ಳಿ, ಹಾನಗಲ್, ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಪೈಪ್ಲೈನ್ ಕಿತ್ತು ಹೊರಬಂದ ಪರಿಣಾಮ ಅಪಾರ ಪ್ರಮಾಣದಲ್ಲಿ ನೀರು ರಸ್ತೆಗೆ ಹರಿದು ರಸ್ತೆಗಳು ಹಳ್ಳದಂತೆ ಮಾರ್ಪಟ್ಟಿವೆ. ಇದು ಕಳಪೆ ಗುಣಮಟ್ಟದ ಪೈಪ್ಲೈನ್ ಅಳವಡಿಕೆ ಮಾಡಿದ್ದರಿಂದಲೇ ಈ ಮಹತ್ವಾಕಾಂಕ್ಷೆ ಯೋಜನೆ ಟ್ರಯಲ್ ಹಂತದಲ್ಲೇ ಫೇಲ್ ಆಗುತ್ತಿದೆ ಎಂದು ರೈತ ಮುಖಂಡ ಮರ್ಲೆಹಳ್ಳಿ ರವಿಕುಮಾರ್ ತಿಳಿಸಿದ್ದಾರೆ. ಇವತ್ತೇನು ಮೊಳಕಾಲ್ಮೂರು ತಾಲೂಕಿನಾದ್ಯಂತ ಮೊಳಕಾಲ್ಮೂರು ಕ್ಷೇತ್ರದ ಆದ್ಯಂತ ಇವತ್ತೇನು ತುಂಗಭದ್ರಾ ನೀರು ಅಂತೇಳಿ ಇಡೀ ಹಳ್ಳಿಗಳಿಗೆ ಕುಡಿಯೋ ನೀರು ಅಂತೇಳಿ ಇಡೀ ರೋಡ್ನೇ ಎಲ್ಲ ಹೊಡೆದಿದ್ದಾರೆ. ರೋಡ್ನೆಲ್ಲ ಹೊಡೆದು ಇವತ್ತು ಎಲೆದಲ್ಲೇ ಕಾಮಗಾರಿ ಮಾಡಿ ಪೂರ್ತಿ ಎಲ್ಲ ಪೈಪ್ಗಳು ಎಲೆದಲ್ಲೇ ಕಿತ್ಕೊಂತಿದೆ. ಮೊನ್ನೆ ಮುಸ್ಲಿಗುಮ್ಮಿ ಮತ್ತು ತಳಕು ಹೋಬಳಿ ಮತ್ತು ಮೊನ್ನೆ ನೇರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಂಟಬನಟ್ಟಿ ಇವತ್ತೇನು ತಾಲೂಕು ಆಡಳಿತ ಸೌಧದ ಮುಂದೆ ಇವತ್ತು ಕಳಪೆ ಕಾಮಗಾರಿ ಮಾಡಿ ಇಡೀ ಇವತ್ತೇನು ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ನೀರು ಉಳಿಸುವಂಥ ಕ್ಷೇತ್ರ ಆಗಿರ್ಬೋದು. ಮೊಳಕಾಲ್ಮೂರು ಕ್ಷೇತ್ರ ಇವತ್ತು ಕಳಪೆ ಕಾಮಗಾರಿ ಮಾಡಿ ಇವತ್ತು ಪೂರ್ತಿ ಪೈಪ್ಲೈನ್ ಒಡೆದು ಹೋಗಿ ಕಳಪೆ ಕಾಮಗಾರಿ ಮಾಡಿ ಒಳಗಡೆ ಏನು ಹಾಕಿರ್ತಾರೆ, ಅವು ಈ ಪ್ಲಾಸ್ಟಿಕ್ ಹಾಕಿದಾರೋ, ಕಂಚಿನೂ ಹಾಕಿದಾರೋ, ಮಂಚಿನೂ ಹಾಕಿದಾರೋ ಗೊತ್ತಿಲ್ಲ. ಇಡೀ ದಿನ ವಾರಕ್ಕೆ ಒಂದ್ಸರಿ ಎಲ್ಲಾದ್ರೂ ಒಂದ್ಸರಿ ಕಿತ್ಕೊಂಡು ಹೋಗ್ತವೆ. ಇವತ್ತು ಏನು ಈ ರಾಜಕಾರಣಿಗಳು ಟೆಂಡರ್ ಮಾಡಿ ಅವ್ರು ಟೆಂಡರ್ದಾರ ಹತ್ರ ಕಮಿಷನ್ ಇಸ್ಕೊಂಡು ಇವತ್ತು ದಂಧೆ ನಡೆಸ್ತಾ ಇದ್ದಾರೆ. ಇವತ್ತೇ ನೋಡಿ, ಇವತ್ತು ತಾಲೂಕು ಆಡಳಿತ ಸೌಧದ ಮುಂದೆನೆ ಇವತ್ತು ಉಸ್ತುವಾರಿ ಮಿನಿಸ್ಟರ್ ಬಂದರೆ, ತಾಲೂಕು MLA ಬಂದಿದ್ದಾರೆ. ಇವತ್ತು ಇಲ್ಲೆಲ್ಲ ಕಿತ್ಕೊಂಡು ಇಡೀ ನೀರು ಏನು ಒಂದು ಹನಿ ನೀರು ಮೊಳಕಾಲ್ಮೂರಿಗೆ ಸಿಗ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ಇವತ್ತೆಲ್ಲ ಹನಿ ನೀರೆಲ್ಲ ಹರ್ಕೊಂಡು ಹೋಗಿ ಇವತ್ತೆಲ್ಲ ಹಳ್ಳ ಹರಿತಾ ಇದ್ದಾವೆ. ಮತ್ತು ಆ ಕಡೆಯಿಂದ ಇವತ್ತೇನು ನೀರು ಡ್ಯಾಮಿಗೆ ಬರ್ತಾ ಇದ್ದಾವೆ. ಆ ಡ್ಯಾಮಿಂದ ಬರ್ತಂಥ ನೀರು ಮತ್ತು ತುಂಗಭದ್ರಾ ಈ ನೀರನ್ನು ಮೊಳಕಾಲ್ಮೂರು ತಾಲೂಕಿಗೆ ನಾವು ಕೊಡ್ತೀವಿ, ಮೊಳಕಾಲ್ಮೂರು ಕ್ಷೇತ್ರ ಕೊಡ್ತೀವಿ ಅಂತೇಳಿ ರಾಜಕಾರಣಿಗಳು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ಕಾಂಟ್ರಾಕ್ಟರ್ ಮುಖಾಂತರ ಕಳಪೆ ಕಾಮಗಾರಿ ಮಾಡಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಮುಸ್ಲಿಗುಮ್ಮೆ ಆಗಿರ್ಬೋದು, ಅಪ್ಪೇನಹಳ್ಳಿ ಆಗಿರ್ಬೋದು, ಮೊಳಕಾಲ್ಮೂರು ತಾಲೂಕು ಕುಂಟಬನಟ್ಟಿ ಹತ್ರ ಇಡೀ ಎಲ್ಲ ಪೈಪ್ಲೈನ್ ಹೊಡಿತಾ ಇದ್ದಾವೆ. ಅದಕ್ಕೆ ಇಡೀ ರಾಜ್ಯದ ನೀರಾವರಿ ಮಂತ್ರಿ